मोहतरम नाजरीन अस्सलामुअलैकुम। अगर आप ये सोचकर हाथ पर हाथ धरे बैठे रहे कि ये मुझसे नहीं होगा तो यकीनन कोई काम आगे नहीं बढ़ेगा। और इसी सोच को बदल कर हकीकत बनाने वाले एक नौजवान हैं समीर मंडिया। जी हाँ नाजरीन, आज हम आपको समीर मंडिया की हिम्मत, मेहनत और कामयाबी की एक मुनफरिद कहानी सुनाने जा रहे हैं। ये एक ऐसा तजुर्बा है जिसके बारे में शायद कर्नाटक में किसी ने सोचा भी नहीं होगा, लेकिन समीर मंडिया ने इसे हकीकत में बदल दिया है। नाजरीन, समीर मंडिया के ड्रीम प्रोजेक्ट गोदामा का दफ्तर अब बाकायदा तौर पर इफ्तिताह हो चुका है। इस दफ्तर का इफ्तिताह रियासती असम्बली के मुअज़्ज़ज़ स्पीकर यूटी खादर साहब ने अंजाम दिया। इस तकरीब में बतौर मेहमान खुसूसी रिटायर्ड IPS ऑफिसर डॉक्टर सुभाष बर्नी और सीनियर सहाफ़ी और राज्यसभा अवार्ड याफ्ता BM हनीफ समेत रियासत के मुख्तलिफ शोबों से ताल्लुक़ रखने वाले कई मुअज़्ज़ज़ शख्सियात ने शिरकत की और अपनी नेक ख्वाहिशात पेश की। दोस्तों, गोदामा सिर्फ एक बिजनेस नहीं है बल्कि एक अजीम समाजी खिदमत भी है। हम सब जानते हैं कि मुआशरे में गाय का एक खास मुकाम है। इसी गाय की देखभाल का काम एक मुसलमान नौजवान समीर मंडिया कर रहे हैं और अपने अमल के जरिए मुआशरे में मौजूदा तासुबात को खत्म करने की कोशिश कर रहे हैं। इन्होंने पहले मंडिया के करीब एक प्रोजेक्ट का आगाज किया और अब दारुल हुकूमत बेंगलुरु में एक जदीद ट्रेनिंग सेंटर भी कायम किया है। तकरीबन 2000 मुरब्बा फीट पर मुश्तमिल ये दफ्तर भी बाकायदा तौर पर शुरू हो चुका है। ट्रेनिंग सेंटर के इफ्तिताह के बाद स्पीकर यूटी खादर साहब ने अपने ख्यालात का इजहार किया। ಸಮಯದವರು ವರ್ಷದ್ದು ರಾಜ್ಯದಲ್ಲಿ ಪ್ರಥಮವಾಗಿ ಗೋದಾಮ ಎಂಬ ಹೈನುಗಾರಿಕೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಇದರ ಒಂದು ಹೈನುಗಾರಿಕೆ ಒಂದು ಪರೋಕ್ಷವಾಗಿ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗಿ ಹೇಗೆ ಪರಿವರ್ತನೆ ಒಂದು ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡುವ ಸಂತೋಷ. ನಾನೆಲ್ಲರೂ ನಾನು ಸಮೀರ ಬಂದು ಮತ್ತು ಈ ತಂಡವನ್ನು ಅಭಿನಂದಿಸ್ತೇನೆ. ಒಂದು ವಿಭಿನ್ನವಾದ ಒಂದು ಆಲೋಚನೆ ಮುಖಾಂತರ ದೂರದೃಷ್ಟಿಯ ಒಂದು ಆಲೋಚನೆಯನ್ನು ಇವತ್ತು ಯೋಜನೆಯನ್ನು ಅನುಷ್ಠಾನ ಮಾಡುವಂತ ಸಿಗತ್ತು ಮಾಡಿದ್ದಾರೆ. ಹೊರತುವಾಗಿ ಹೈನುಗಾರಿಕೆ ಮತ್ತು ಕೃಷಿಗೆ ಪ್ರಯೋಜನ ಅನ್ನುವಂತ ಒಂದು ವಿಚಾರ ಕೂಡ ಆಗಿದೆ. ಅದಲ್ಲದೆ ರೈತರಿಗೆ ಮತ್ತಷ್ಟು ಪ್ರಯೋಜನಕಾರಿಯಾಗುವಂತ ಒಂದು ಸಂಸ್ಥೆ ಕೂಡ ಆಗಿ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗ್ತದೆ ಎಂಬ ವಿಶ್ವಾಸ ನಮಗೆ ಇದೆ. ಕೆಲವರಿಗೆ ಮನೆಯಲ್ಲಿ ಅಥವಾ ಇನ್ನೊಂದು ತೋಟದಲ್ಲಿ ಮಾಡ್ಲಿಕ್ಕೆ ಮನಸ್ಸಿದೆ, ಇದನ್ನು ಯಾರು ನೋಡಿಕೊಳ್ಳುವುದು, ಹೇಗೆ ನೋಡಿಕೊಳ್ಳುವುದು ಸಾಧ್ಯ ಅಂತ ಹೇಳಿ ನಾವು ಹಿಂಜರಿಕೆ ಆಗುವಂತ ವಿಚಾರ ಕೂಡ ಇದೆ. ಅಂತ ವರ್ಗದವರಿಗೆ ಇದೊಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಕೊಡುವಂತ ಕೇಂದ್ರ ಕೂಡ ಖಂಡಿತವಾಗಿ ಇವತ್ತು ಆಗ್ತದೆ. ಈಗ ನಾವೆಲ್ಲ ಬಹುತೇಕ ನಾವು ಸಮಾಜದಲ್ಲಿ ನೋಡಿದ್ರೆ ಅಂತ ಹೇಳಿದ್ರೆ ಗೋ ಸಂರಕ್ಷಣೆ ಬಗ್ಗೆ ಮಾತಾಡ್ತಾರೆ, ಅದು ಗೋ ಸಂತತಿಯನ್ನು ಹೆಚ್ಚು ಮಾಡುವಾಗ ಯಾರು ಕೂಡ ಮಾತಾಡ್ತಾರೆ. 10 ನಾಯಿ ಸಾಹಿತ್ಯ ರಚಿಸಿದ್ದಾರೆ, ಒಂದು ಗೋ ಸಾಕಿಗೆ ಯಾರು ಕೂಡ ತಯಾರಿರುವುದಿಲ್ಲ. ಇದನ್ನು ಕರೆಕ್ಟ್ ಆಗಿ ಉಪಯೋಗ ಮಾಡಿಕೊಂಡು ಹೋದರೆ ಇದೊಂದು ಭವಿಷ್ಯದ ಸೋಷಿಯಲ್ ರಿಫಾರ್ಮ್ ಕ್ರಾಂತಿಕಾರಿ ಯೋಜನೆ ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ಬಹುಶಃ ನಾನು ಯಾವ ಒಂದು ಮಾತಿದೆ, ಬಹುಶಃ ಒಬ್ಬರಿಗೆ ಎಲ್ಲಿ ಊಟ ಕೊಡೋ ಬದಲು ಒಂದು ದಿವಸ ಊಟ ಕೊಡೋ ಬದಲು ಹೇಗೆ ಊಟ ತಯಾರು ಮಾಡ್ಬೇಕಂದ್ರೆ ನಾವು ತೋರಿಸ್ಕೊಡ್ಬೇಕು. इसी मौके पर डॉक्टर सुभाष बर्नी ने भी खिताब किया। ಬಾಡಿಗೆ ಬೀಡಿಗೆ ನಾನು ಎಲ್ಲೋ ಒಂದು ಸಣ್ಣ ಇದು ಮಾಡ್ಕೊಂಡಿರ್ತಾರೆ ಹೋಗಿ ಮಾಡೋದು, ನಾವು ಭಾಗವಹಿಸ್ತೀವಿ. ನೀನು ನಿಜವಾದ ಪ್ರೊಫೆಷನಲ್ ಅಂತ ನನ್ನ ಲಕ್ಷ. ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾನು ದೇವರಲ್ಲಿ ಈ ಗೋವುಗಳಿಗೆ ಈ ರೀತಿ ಯಾರೋ ಯೋಚನೆ ಮಾಡಿರಲಿಲ್ಲ. ನೀವು ನಿಜವಾದ ಒಂದು ಜ್ಞಾನ ಸಂಪತ್ತು, ಜ್ಞಾನ ಭಂಡಾರ ಅಂತ ಅದನ್ನ ದಯವಿಟ್ಟು ಕೊಡಿ. ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಈ ಮುಂಚೆ ಏನೇನು ಮಾಡಿದ್ದೀರಾ ಅದೇನು ಗೊತ್ತಿಲ್ಲ ಸಹ. ಅದು ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ಕೊಡ್ತಾರೆ. ನಿಮಗೆ ದೇವರು ಆಯುರ ಆರೋಗ್ಯ ಸಂಪತ್ತು, ಈ ಗೋ ಸಂಪತ್ತನ್ನ ಜಾಸ್ತಿ ಕೊಡಲಿ. ಆಮೇಲೆ ನಿಮ್ಮ ಹೆಸರು ಚಿರಸ್ಥಾಯಿ ಆಗಿರುತ್ತೆ. ಇದಕ್ಕೆ ಒಂದು ಏನು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ರೂಪಿಸಿದಿರಲ್ಲ, ನಾನು ಬರ್ಬೇಕಂತ. ಯಾಕಂದ್ರೆ ನಾನೇನು ಈಗ ಖಾಲಿ ಇದ್ದೀನಿ, ನಾನು ಅಲ್ಲಿ ಬಂದು ಒಂದು ಅಟೆಂಡ್ ಮಾಡ್ತೀನಿ. ನೀವು ಶಾರ್ಟ್ ಕೋರ್ಸ್ ಮಾಡಿದ್ರೆ ಇನ್ನೂ ಒಳ್ಳೇದು.
ಒಂದು ವೀಕ್ 3 ಡೇಸ್ 7 days ಮಾಡಿ. ಮಾಡಿ ನಾನು ತುಂಬಾ ಜನರನ್ನ ಕಳಿಸ್ಕೊಡ್ತೇನೆ. ನಿಮ್ಗೆ ಒಳ್ಳೇದಾಗಲಿ. ನಾನು ಎಷ್ಟು ಸಮಯ जबकि सीनियर सहाफी BM हनीफ ने भी गाय की अहमियत पर रोशनी डाली। ಈಗಿನ ಜನರೇಷನ್ಗೆ, ಹೊಸ ಜನರೇಷನ್ಗೆ ಸ್ಪೀಕರ್ ಅವರು ಹೇಳಿದ ಹಾಗೆ ಬೇರೆ ಎಲ್ಲ ಪ್ರಾಣಿಗಳನ್ನು ಸಾಕ್ತೀವಿ ನಾವು, ಸಾಕು ಪ್ರಾಣಿಗಳನ್ನ, ಅಂದ್ರೆ ಗೋವನ್ನು ಸಾಕುವುದಿಲ್ಲ ಅನ್ನೋದು ಇದು ಈ ದೇಶಕ್ಕೆ ಈಗಾಗಲೇ ಬಹಳ ದೊಡ್ಡ ಹೊರೆಯಾಗುವಂತ ಸಾಧ್ಯ. ಒಂದು ಕಡೆ ಇರುವಂತ ಎಂಪ್ಲಾಯ್ಮೆಂಟ್ ಜನರೇಷನ್ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಆರೋಗ್ಯಪೂರ್ಣವಾದಂತಹ ಜೀವನ, ಇದು ಬಹಳ ಒಳ್ಳೆಯ ಒಂದು ಕೋರ್ಸ್ ಮಾಡಿದ್ರೆ ಈ ಕೋರ್ಸ್ ಅಲ್ಲೇ ಇದು 11 ದಿನ ಅಲ್ಲ, ಇನ್ನೊಂದು 3 ತಿಂಗಳ ಕೋರ್ಸ್ಗಳು ಮಾಡುತ್ತಾರೆ. ಒಂದು ಡಿಪ್ಲೊಮಾ ಆಗಿದೆ. ಈಗ ಅವರು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ ಈ ತರಬೇತಿ ಕೊಡೋದವರಿಗೆ. ಅದು ಬೇರೆ ಯೂನಿವರ್ಸಿಟಿಗಳಿಗೆ ತಯಾರು ಮಾಡ್ತೀವಿ. ಆಮೇಲೆ ವಿದೇಶಗಳಿಗೆ ತಂತ್ರಜ್ಞಾನವನ್ನು ಕಲ್ತ್ಕೊಳ್ಳೋದಕ್ಕೆ ಕಲಿಸ್ಬೋದು. ಆ ಥರದ್ದೆಲ್ಲ ಬಹಳ ಒಳ್ಳೆಯ ತುಂಬಾ ತುಂಬಾ. ಆಮೇಲೆ ಇವರಿಗೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಒಂದು ಸಬ್ಸಿಡಿ ಸ್ಕೀಮ್ 50% ಸಬ್ಸಿಡಿ ಸಿಗ್ತಾ ಇದೆ. ಈಗ ಕರ್ನಾಟಕದವರಿಗೆ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಕಂಡೀಷನ್ ಎಷ್ಟು ಬೇಕಂತ ನೀವು 25 ಎಕರೆ ಜಮೀನಿದ್ರೆ ಮಾತ್ರ ಸಿಗುತ್ತೆ ಸಬ್ಸಿಡಿ. ನೋಡಿ, ನಿಮ್ಮ ಗಮನಕ್ಕೆ ಬರ್ತಾ ಇದ್ದೀವಿ. ಏನಾದ್ರೂ ಸೆಮಿನಾರ್ ಸ್ವಲ್ಪ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ಅದನ್ನ ಸಡಿಲಿಸ್ಬೋದು. ನಾನು ಹೇಳಿದಾಗ ಮಂಡ್ಯದಲ್ಲಾಗಲಿ ಬೆಂಗಳೂರಲ್ಲಾಗಲಿ ಔಟ್ಸ್ಕಟ್ಟಲ್ಲಾಗಲಿ ಅಷ್ಟು ಜಮೀನು ಸಿಗುದಿಲ್ಲ. ಆಮೇಲೆ ಅಷ್ಟು ಜಮೀನು 25 ಎಕರೆ ತಗೊಂಡು ನಾವು ಸಾಲ ಗೀಲ ಮಾಡಿ ಅವ್ನು ಮುಗಿದೋಗ್ಬಿಡ್ತಾನೆ. ಮತ್ತೆ ಸಮಿತಿಯವರು ಸಾಹಸಿ, ಅವರು ಹಳೆಯ ಸಾಹಸಿಗಳಲ್ಲಿ ನಮ್ಮ ಒಬ್ಬರು ಹೇಳ್ತಾ ಇರ್ತಾರೆ. ಅವರು ಖಂಡಿತವಾಗ್ಲೂ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ರೆ ಅವ್ರ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಬಹಳ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ಸಾಧ್ಯ ಆದಷ್ಟು ಹೆಚ್ಚು. दोस्तों, खुद को गाय का खादिम कहने वाले समीर मंडिया ने गाय ट्रेनिंग स्कूल और गोदामा दफ्तर कायम किया है। अपने खिताब में इन्होंने बताया है कि अगर कोई दुकान शुरू करनी हो तो कम अज कम 10 लाख रुपये दरकार होते हैं और मुकाबिले भी काफी ज्यादा होते हैं। लेकिन अगर डेयरी फार्मिंग में 5 लाख रुपये की सरमायाकारी की जाए तो माहाना 50,000 तक कमाई मुमकिन हो सकती है। ये कहना है समीर मंडिया का। इसमें दूध से आमदनी, गोबर से आमदनी, दिगर मंसूआत से फायदा और सबसे अहम बात इसमें नुकसान की इम्कानात कम होते हैं। इन्होंने कहा कि अगर सही मालूमात और ट्रेनिंग के साथ ये काम किया जाए तो ये एक महफूज और कामयाब कारोबार बन सकता है। इसलिए इन्होंने नौजवानों से अपील की है कि सरकारी नौकरी का इंतजार करने के बजाय अपना कारोबार शुरू करें। आखिर में इन्होंने कहा, अगर हम ये सोचकर बैठ जाएं कि हमसे नहीं होगा तो कामयाबी कभी नहीं मिलेगी। ಅದೇ ಒಂದು ಸಣ್ಣ ಉದ್ಯಮ ನೀವು ಶುರು ಮಾಡ್ತೀರಾ ಅಂದ್ರೆ ಕನಿಷ್ಠ 5ರಿಂದ 10 ಲಕ್ಷ ರೂಪಾಯಿ ಬೇಕು. ಅದೇನಾದ್ರೂ ನಡೀಲಿಲ್ಲ, ಕಾಂಪಿಟೇಷನ್ ಜಾಸ್ತಿ ಇತ್ತು ಅಂದ್ರೆ ನೀವು ಒಂದು ಮುಚ್ಚಿದ್ರೆ 5ರಿಂದ 10 ಲಕ್ಷ ರೂಪಾಯಿ ನಿಮಗೆ ವಾಪಸ್ ಸಿಗುವಂಥದ್ದಲ್ಲ. ನೀವು ಮಾಡ್ತೀರಾ ಅಂದ್ರೆ ಇಂಟೀರಿಯರ್ ಹಣ ವಾಪಸ್ ಬರಲ್ಲ, ಕೊಟ್ಟಿರೋ ಬಾಡಿಗೆ ವಾಪಸ್ ಬರಲ್ಲ, ಅಥವಾ ಯಾವುದೇ ವಸ್ತು ಕೊಳ್ಳೋದ್ರೆ ನಿಮ್ಗೆ ವಾಪಸ್ ಸಿಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಹೈನುಗಾರಿಕೆ ಅನ್ನುವಂಥದ್ದು ಕಡೆ ಗಮನ ಕೊಡೋದೇ ಆದರೆ ಹೈನುಗಾರಿಕೆ ಯಾಕೆ ಮಾಡಬೇಕು ನೋಡಿ. ಇವತ್ತು ನಮ್ಮ ಹಸುಗಳ ತಳಿಗಳು ಏನಿದೆ ಅದು ಪರಿಚಯಗಳೇ ಇಲ್ಲ ಜನರಿಗೆ. ಈಗ ಹಾಲು ಎಷ್ಟು ಉಪಯೋಗ ಇದೆ ಹಾಲಿಂದ ಅನ್ನುವಂಥದ್ದು ಈಗ ಸರ್ಕಾರ ಫ್ರೀಯಾಗಿ ಹಾಲು ಕೊಡ್ತಾ ಇದೆ. ಏನು ಕೊಡ್ತಾ ಇದೆ ಅಂತಲೇ ಗೊತ್ತಿಲ್ಲ ಜನರಿಗೆ. ಏನು ಕೊಡ್ತಾ ಇದೆ, ಪೌಷ್ಟಿಕಾಂಶ ಕೊಡ್ತಾ ಇದೆ, ಆ ನೀಲಿ ಅಂತ ಕೊಡ್ತಾ ಇದೆ. ಹಂಗಾಗಿ ಇದಕ್ಕೆ ನಾಳೆ ಹಸುಗಳನ್ನ ಸಾಕಾಣಿಕೆ ಮಾಡೋದನ್ನ ನಿಲ್ಲಿಸಿದ್ರೆ ಆ ಮಕ್ಕಳಿಗೆ ಹಾಲೇ ಇದ್ದಂಗಾಗುತ್ತೆ, ಆಯ್ತಲ್ಲ. ಆ ಪೌಡರ್ಗಳು ಬರ್ತವೆ, ಅದರಿಂದ ಸೈಡ್ ಎಫೆಕ್ಟ್ಗಳು ತುಂಬ ಆಗ್ತವೆ. ಹಂಗಾಗಿ ನಾವು ಹಸುಗಳ ಸಾಕಾಣಿಕೆ ಅನ್ನುವಂಥದ್ದನ್ನ ಅತಿ ಹೆಚ್ಚು ಮಾಡಿ, ಹಸುಗಳನ್ನ ಶೇಖರಣೆಗಳು ಜಾಸ್ತಿ ಮಾಡಿ, ಬೇರೆ ರಾಜ್ಯದ ದೇಶದ ತಳಿಗಳನ್ನ ತಂದು ಇಲ್ಲಿ ನಾವು ಅದನ್ನ ಸಾಕೋದ್ರಿಂದ ಸಮಾಜಕ್ಕೆ ಹಾಗೂ ನಮ್ಮ ಆರ್ಥಿಕ ಲಾಭ ಕೂಡ ಆಗುತ್ತೆ. ಹೇಗೆ ಅಂದರೆ ನೋಡಿ ಸರ್, ಒಂದು ಹಸು ಸಾಕೋದ್ರಿಂದ ಮನೆಯಲ್ಲಿ ಕನಿಷ್ಠ ಒಂದು ದಿನಕ್ಕೆ 20 ಲೀಟರ್ ಹಾಲು ಕೊಡುತ್ತೆ. ಇವತ್ತು ಸರ್ಕಾರ 1 ಲೀಟರ್ 40 ರೂಪಾಯಿ ಕೊಡ್ತಾ ಇದೆ, ಅಂದರೆ 800 ರೂಪಾಯಿ. 800 ರೂಪಾಯಿ ಅಂದರೆ ವಾರ್ಷಿಕ ಲಾಭ 24,000 ಆಯಿತು ಸರ್ ಒಂದು ಹಸುವಿಂದ. 24,000ದಲ್ಲಿ ಅರ್ಧ ಖರ್ಚು ಹೋದ್ರೂ ಕೂಡ ಒಂದು ಹಸುವಿಂದ 12,000 ರೂಪಾಯಿ ಲಾಭ ಸಿಗುತ್ತೆ. ನೀವು 5 ಲಕ್ಷ ರೂಪಾಯಿ ಬಂಡವಾಳ ಹಾಕೊಂಡು ಶುರು ಮಾಡಿದ್ರು ಕೂಡ ಕನಿಷ್ಠ 50ರಿಂದ 60,000 ರೂಪಾಯಿ ನೀವು ದುಡಿಬೋದು ತಿಂಗಳಲ್ಲಿ. ಇದರಲ್ಲಿ ನಿಮಗೆ ಸಾಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂದಾಗ ಇದನ್ನ ನೀವು ಮಾಡಿ ಆ ಹಣನ ನೀವು ವಾಪಸ್ ಪಡ್ಕೋಬೋದು. ಯಾವುದೇ ರೀತಿಯ ನಷ್ಟಗಳನ್ನ ಇಲ್ಲಿ ನಿಮಗೆ ಆಗಲ್ಲ. ಆದರೆ ಸಾಕಲಿಕ್ಕೆ ತರಬೇತಿ ಅವಶ್ಯಕತೆ ಇರುತ್ತೆ.
ಯಾಕೆಂದ್ರೆ ಸಾಕುವಂಥದ್ದು ಕಲ್ತಿದ್ರೆ ಅಷ್ಟೇ ಸಾಕಲಿಕ್ಕೆ ಸಾಧ್ಯ. ಅದಕ್ಕೆ ಏನು ಕೊಡಬೇಕು, ಏನು ಆಹಾರ ಏನು ಕೊಡಬೇಕು, ವ್ಯಾಕ್ಸಿನೇಷನ್ ಹೇಗೆ ಮಾಡಿಸ್ಬೇಕು, ಅಥವಾ ಅದು ಕಾಯಿಲೆ ಬಂದಾಗ ಅದಕ್ಕೆ ಹೇಗೆ ನೋಡ್ಕೋಬೇಕು, ಇವೆಲ್ಲ ಮಾಹಿತಿ ಇದ್ರೆ ಅಷ್ಟೇ ನಾವು ಸಾಕ್ಲಿಕ್ಕೆ ಸಾಧ್ಯ. ಮತ್ತೆ ಇದಕ್ಕೆ ಸರ್ಕಾರಗಳು ತುಂಬ ಅಂದರೆ ಮುಂಚೆಯಿಂದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ಸಾಕಷ್ಟು ಸಬ್ಸಿಡಿ ಲೋನ್ಸು ಅದು ಇದೆಲ್ಲ ಕೊಡ್ತಾ ಇದೆ. ಅದೆಲ್ಲ ನಾವು ಬಳಸ್ಕೊಂಡು ಮಾಡ್ತೀವಿ ಅಂದರೆ ತುಂಬ ದೊಡ್ಡ ಉದ್ಯಮಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಸೆಂಟರ್ ಮಾಡಿದ್ದೇವೆ. ಇದರಿಂದ ನಮ್ಮ ಸೆಂಟ್ರಿಂದ ಸಿಗುವಂಥದ್ದು ಹಸು ಹೇಗೆ ಸಾಕಬೇಕು ಅನ್ನೋದು ಒಂದು ಮಾಹಿತಿ, ನೋಡಿ ಹಸುಗಳು ಹೇಗೆ ಸಾಕಬೇಕು ಅನ್ನೋದು ಎರಡು. ಮೂರನೇದು ನಾವು ಲೋನು ಅಂದರೆ ಯಾವ ಬ್ಯಾಂಕಲ್ಲಿ ಇದಕ್ಕೆ ಸಬ್ಸಿಡಿ ಸಿಗುತ್ತೆ, ಯಾವುದ್ರಲ್ಲಿ ಸಿಗಲ್ಲ, ಎಷ್ಟು ಸಿಗುತ್ತೆ, ಈ ಮಾಹಿತಿ ಎಲ್ಲ ಕೊಡ್ತೇವೆ. ಜೊತೆಗೆ ನಮ್ಮ ಕಡೆಯಿಂದ ಫ್ರೀಯಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ನಾವು ಮಾಡಿಕೊಡ್ತೇವೆ. ಈ ಥರದ್ದು ನೀವು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚಿನ ಲಾಭಗಳೆಲ್ಲ ಸಿಗ್ತವೆ ಸರ್. ನಾವು ಇಲ್ಲಿ ಥಿಯರಿ ಕ್ಲಾಸ್ ಇಲ್ಲಿದೆ, ನಮ್ಮ ಮಂಡ್ಯದಲ್ಲಿ ಗೋದಾಮ ಇದೆ, ಅಲ್ಲಿ ಪ್ರಾಕ್ಟಿಕಲ್ಗೆ ನಾವೇ ಎಲ್ಲ ಅಕಾಮಿಡೇಷನ್ ಎಲ್ಲ ಕೊಟ್ಟು ಟ್ರೈನಿಂಗ್ ಕೊಡ್ತೇವೆ. ಹಾಲು ಕರೆಯೋದು ಹೇಗೆ, ನಾವು ಆಹಾರ ಕೊಡೋದು ಹೇಗೆ, ಫೀಡ್ಸ್ ಎಷ್ಟು ಕೊಡಬೇಕು, ಹುಲ್ಲು ಎಷ್ಟು ಕೊಡಬೇಕು ಅನ್ನೋ ಮಾಹಿತಿ ಎಲ್ಲ ನಾವು ಕೊಡ್ತೇವೆ. ಹಾಗಾಗಿ ಯಾರು ಮಾಡಿಲ್ಲ ಸರ್, ಇದು ಹೊಸದಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಬಹುತೇಕ ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ಮತ್ತು ನಾವೇನೋ ಸಮಾಜಕ್ಕೆ ಕೊಡ್ತೀವಿ ಆತ್ಮತೃಪ್ತಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆನ ಮಾಡ್ತಾ ಇದ್ದೀವಿ ಸರ್. प्यारे दोस्तों, समीर मंडिया का ये ड्रीम प्रोजेक्ट अब कामयाबी के साथ शुरू हो चुका है। इस तकरीब में IAS, KAS, IPS अफसरान, डॉक्टर, सहाफ़ी, कारोबारी शख्सियात और सियासी रहनुमाओं समेत कई मुअज़्ज़ज़ अफराद ने शिरकत की और समीर मंडिया को मुबारकबादी पेश की। आखिर में समीर मंडिया ने तमाम मेहमानों का शुक्रिया अदा किया।